ದೇವರಾಜ್ ಅವರೇ ಸರ್, ಈಗ ನಮ್ಮ ರಾಜ್ಯದಲ್ಲಂತೂ ಬಣದ ಒಂದು ಬಡದಾಟ ಇರೋದು ತಾರಕಕ್ಕೆ ಹೋಗಿದೆ. ಯಾವಾಗ ಮುಖ್ಯಮಂತ್ರಿಗಳು ಡೆಲ್ಲಿಲಿ ಹೋಗಿ ಹೈಕಮಾಂಡ್ ವಿರುದ್ಧವಾಗಿ ಗುಟ್ರ ಹಾಕಿದ್ರು, ಹೈಕಮಾಂಡ್ ವಿರುದ್ಧ ಗುಟ್ರ ಅಂತ ಖಂಡಿತವಾಗಿನೂ ಅವ್ರು ಕೊಟ್ಟಂತ ಎಲ್ಲ ಮೆಸೇಜ್ಗಳು 3 ಮೆಸೇಜ್ಗಳು ಲೆಕ್ಕ ಹಾಕೊಳ್ಳಿ. ನಾನೇ ಈಗ 28ವರೆಗೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳ್ಬೇಕಾಗಿರ್ತಕ್ಕಂಥ ಎಲ್ಲ ಉತ್ತರಗಳನ್ನು ಇವರೇ ಕೊಟ್ಟಿದ್ದಾರೆ. ಸೊ ಮತ್ತೆ ಇವರ ಒಂದು ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದಂಥವ್ರಿಗೆ ಶಾಸಕರ ಬೆಂಬಲನೇ ಇಲ್ಲ ಅಂತಕ್ಕಂಥ ಮಾತನ್ನು ಸಹ ಅಲ್ಲೇ ಕೊಟ್ಟರು. ಅದನ್ನು ಕೊಟ್ಟಿದ್ದು ಯಾರಿಗೆ? ಹೈಕಮಾಂಡ್ ಕೊಟ್ಟರು ಅಥವಾ ನಮಗೆ ಕೊಟ್ಟರು? ಇನ್ಯಾರು ಕೊಟ್ಟರು? ಅವರು ಮುಖ್ಯಮಂತ್ರಿ ಕೊಟ್ಟಂತಹ 3 ಮಾತುಗಳು ಸಹ ಹೈಕಮಾಂಡ್ ಕೊಟ್ಟಂಥ ಮಾತುಗಳದು, ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಂಥ ಮಾತುಗಳು. ಅದರ ಅರ್ಥ ಏನಲ್ಲಿಗೆ ತಾರಕಕ್ಕೆ ಹೋಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಆಗೋಯ್ತು. 2 ಬಣಗಳ ಈ ಒಂದು ತಾರಕದ ಒಂದು ಭಿನ್ನಾಭಿಪ್ರಾಯ ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತಕ್ಕಂಥದ್ದು ಸತ್ಯ ಆಗಿದೆ ಇವತ್ತಿನ ದಿವಸ. ಸರ್, ಒಂದೇ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ, ಎಷ್ಟು ಮಟ್ಟಿಗೆ ಇವತ್ತು ಇವರ ಒಂದು ಕಿತ್ಲಾಟದಲ್ಲಿ ಆ ರಾಜ್ಯದ ಆಡಳಿತ ಕುಸಿದೋಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ಸರಳ ಕಾವೇರಿ ಅಂತಕ್ಕಂಥ ಒಂದು ಯೋಜನೆಯನ್ನು ಇವರೇ ತೊಗೊಂಬಂದ್ರು. ಖಂಡಿತವಾಗಿ ಒಳ್ಳೆ ಉದ್ದೇಶ ಇಟ್ಕೊಂಡು ತೊಗೊಂಬಂದ್ರು. ಆದರೆ ಏನು 110 ಹಳ್ಳಿಗಳು ಸೇರಿಸಿ ಹೊರಭಾಗದ ಎಲ್ಲ ಭಾಗಗಳಿಗೂ ನೀರು ಕೊಡಬೇಕು ಅಂತಕ್ಕಂಥ ಯೋಜನೆ ತೊಗೊಂಬಂದ್ರು. ಜೂನ್ 30ಕ್ಕೆ ಅದು ಮುಗಿದೋಗ್ತಿತ್ತು ಸರ್. ಅದಕ್ಕೆ ಡೆಡ್ಲೈನ್ ಕೊಟ್ಟಿದ್ದೇನೋ ಜೂನ್ 30, ಅವತ್ತು ಮುಗಿದೋಯ್ತು ಆ ಯೋಜನೆ. ಆದರೆ ಇವ್ರು ಕೊಟ್ಟಂಥ ಅವಧಿಯಲ್ಲಿ 3.5 ಲಕ್ಷ ಜನ ಆವತ್ತಿನ ದಿವಸ ಬೆನಿಫಿಷಿಯರೀಸ್ ಆಗಬೇಕಾಗಿತ್ತು, ಫಲಾನುಭವಿಗಳು ಅಷ್ಟಾಗಬೇಕಾಗಿತ್ತು. ಆಗಿದ್ದು ಎಷ್ಟು ಗೊತ್ತಾ? ಕೇವಲ 14,000 ಜನ. ಕೇವಲ 14,000 ಜನ. ಅಬ್ಸರ್ವೇಷನ್ ಕರೆಕ್ಟ್ ಇತ್ತು. ಹಾರ್ಡ್ ಕೋರ್ ಪಾಲಿಟಿಕ್ಸ್ ಚರ್ಚೆ ಮಾಡೋಣ ಅಂದಾಗಲೆಲ್ಲ ವಿಪಕ್ಷಗಳಿಗೆ ಈಗ ಅಲ್ಲ ಸರ್, ಇದೇ ಅಲ್ವಾ ಸರ್ ನಾವು ಅನುಭವಿಸ್ತಿರೋದು. ಸರ್, ಇವರು ಆಡಳಿತದ ಮೇಲೆ ಗಮನ ಹರಿಸಕ್ಕೆ ಆಗ್ತಿಲ್ಲ. ನಿಮ್ ತಪ್ಪಲ್ಲ, ಬಟ್ ಸದಾಕಾಲವೂ ಅಭಿವೃದ್ಧಿ ಚರ್ಚೆ ಮಾಡೋ ಇದೇ ಹುರುಪಿರ್ಲಿ ಅಂತ ಅಷ್ಟೇ. ಅಲ್ಲ, ಖಂಡಿತ ಸರ್. ಸರ್, ಅದಷ್ಟೇ ಆಶಯ ನಮಗೆ ಇಲ್ಲಿ ಪ್ರಶ್ನೆ ಅದಲ್ಲ. ಇವ್ರು ಮುಖ್ಯಮಂತ್ರಿ ಆಗ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೋ ಅದನ್ನ ನಾವು ಕ್ಲಾರಿಫೈ ಮಾಡ್ತಾನೆ ಬರ್ತೀವಿ. ಯಾರನ್ನಾರು ಮಾಡ್ಕೊಳ್ಳಿ, ಪ್ರಶ್ನೆ ಅದಲ್ಲ. ಆಡಳಿತ ಎಷ್ಟು ಸರ್ ಅವ್ಯವಸ್ಥೆ ಆಗಿದೆ ಅನ್ನೋದಕ್ಕೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ನನಗೆ ವಿಶ್ವ ಅವರು ಹೇಳಿದ್ರು ಸರ್, ಎಷ್ಟರ ಮಟ್ಟಿಗೆ ಅದು ಹಾಳಾಗೋಯ್ತು ಅಂತಾರೆ ಆ ಯೋಜನೆ. ನೀವು ಮಾಡಿದಂಥ ಆ ಯೋಜನೆ ಜನಗಳಿಗೆ ತಲುಪಲೇ ಇಲ್ಲ. ಮೂಗುಗೆ ತುಪ್ಪ ತಾನೇ ಸವರ್ದಿದ್ದು. ಗ್ಯಾರಂಟಿಗಳನ್ನು ಕರ್ನಾಟಕದ ಜನತೆ ಮೂಗುಗೆ ಹೇಗೆ ತುಪ್ಪ ಸವರಿದ್ರೋ ಅದೇ ರೀತಿ ಈ ಯೋಜನೆಯೂ ತುಪ್ಪ ಸವರಿದ್ರಿ. ಒಂದು ಕಡೆ ನಿಮ್ಮ ಯೋಜನೆಗಳೆಲ್ಲ ಫೇಲ್ಯೂರ್ ಆಗ್ತಿದೆ, ಮತ್ತೊಂದು ಕಡೆ ನೀವು ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಯೋಜನೆಗಳನ್ನೇ ರೂಪಿಸ್ತಾ ಇದ್ದೀರಿ. ಟನಲ್ ತಗೊಳ್ಳಿ, ಈಗ ಕ್ವಿನ್ ಟನಲ್ ಏನಾಗ್ತಿದೆ ಇವತ್ತು? ಎಷ್ಟು ಮಟ್ಟಿಗೆ ನೀವು ಹಿಗ್ಗಿಸಿದ್ದೀರಿ ಇವತ್ತು DPRನ? ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಲ್ಲಿಗೆ? ಏನಾಗ್ತಿದೆ ಇವತ್ತೊಂದು ದಿವಸ ನಮ್ಮ ಎತ್ತಿನಹೊಳೆ ಏನಾಗ್ತಿದೆ ಅಲ್ಲಿಗೆ? 9,000 ಕೋಟಿ ಹೋಗಿ ಇವತ್ತು 30,000 ಕೋಟಿ 23ಕ್ಕೆ ಬರ್ತಿದೆ. ಕಂಪ್ಲೀಟ್ ಆಗೋಷ್ಟೊಳಗೆ 30,000 ಕೋಟಿ ಬರ್ತದೆ. ಸರ್, ಅಲ್ಲಿ ಉತ್ಪತ್ತಿ ಆಗೋ ನೀರು ಎಷ್ಟು ಗೊತ್ತಾ? 24 TMC. ಇವ್ರು ತರಲಿ ಕೊಟ್ಟಿರೋದು ಎಷ್ಟು ಗೊತ್ತಾ? 27 TMC. ಹೇಗೆ ಸಾಧ್ಯ ಆಗುತ್ತೆ? ಎಷ್ಟು ಅವಾಸ್ತವಿಕವಾಗಿ ಅದರಲ್ಲಿ ಹಾಕೊಳ್ಳಿ, ಅಲ್ಲಿಗೆ ಅವೈಜ್ಞಾನಿಕ ಲೆಕ್ಕ ಹಾಕೊಳ್ಳಿ. ಸರ್, ಈಗಾಗಲೇ ನೀವು ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರಿ. ಮೀಸಲಾತಿ ವರದಿ ಬಗ್ಗೆ ವಿಸ್ತೃತವಾಗಿ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ಮಾಡಿದ್ರೆ ಎಲ್ಲೆಲ್ಗೋ ಹೋಗುತ್ತೆ. ಅದಕ್ಕೆ ಒಂದು ದಿವಸನೂ ಬೇಕಾಗುತ್ತೆ. ಆದರೆ ಈ ಮೀಸಲಾತಿ ವರದಿಯನ್ನು ಇವಾಗ ಅದನ್ನು ಅಂಗೀಕಾರ ಮಾಡಬೇಕಾಗಿರೋರು ಯಾರು? ಅದನ್ನು ತಿರಸ್ಕಾರ ಮಾಡಬೇಕಾಗಿರೋರು ಯಾರು? ಎಲ್ಲಿ ಮಾಡಬೇಕಾಗಿತ್ತು? ಇದಕ್ಕೆ ಉತ್ತರ ಏನಾರ ಕೊಡ್ತಾರೆ ಇವರು? ಅದನ್ನ ಯಾರು ಇದಕ್ಕೆ ಜವಾಬ್ದಾರಿ? ಅದರ ಅರ್ಥ ಏನಾಯ್ತು? ಯಾರನ್ನ ಯಾವ ಒಂದು ವಿಷಯದಲ್ಲಿ ನೀವು ಇನ್ಸಲ್ಟ್ ಮಾಡಿದ್ರೆ, ಅಲ್ಲಿಗೆ ಅಪಮಾನಿಸಿದ್ರೆ ನೀವು, ಅದು ಸತ್ಯ ಅಲ್ವಾ? ಅದು ಅದಕ್ಕೆ ನಾವು ಬೇರೆ ಹೇಳಿಕೆ ಬೇರೆ ಕೊಡಬೇಕಾ? ಸರ್, ಇಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಇಲ್ಲಿ ಸ್ವತಂತ್ರವಾಗಿ ನಮ್ಮ ಆಡಳಿತ ನಡ್ಸಕ್ಕೆ ಆಗ್ತಿಲ್ಲ ಇವ್ರ ಕೈಲಿ. ಒಂದು ಕಡೆ ಹೈಕಮಾಂಡ್ದು, ಮತ್ತೊಂದು ಕಡೆ ಏನಾಗ್ತಿದೆ ಇಲ್ಲಿ ದುರ್ಬಲವಾಗೋಗಿದೆ ಆಡಳಿತ ವ್ಯವಸ್ಥೆ. ಮಗದೊಂದು ಕಡೆ ಏನಾಗ್ತಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಅತಿರೇಕಕ್ಕೆ ಹೋಗಿಬಿಟ್ಬಿಟ್ಟಿದೆ. ಸರ್, ಎಲ್ಲಿವರೆಗೂ ಹೋಗ್ತಿದೆ ಅಂತಂದರೆ ವಿಶ್ವ ಅವರು ಒಂದೇ ಒಂದು ಹೇಳಿದ್ರು, ಈ ಖಾತಾ ಅಂತಕ್ಕಂಥದ್ದು ಒಂದು ಪ್ರಾರಂಭ ಆಗಿದೆ. ಈ ಖಾತಾಗಳಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಯಾರನ್ನು ಹೋಗಿ ಜನ ಪ್ರಶ್ನೆ ಮಾಡ್ಬೇಕು ಇವತ್ತು? ಸರ್, ಯಾರನ್ನ ಹೋಗಿ ಪ್ರಶ್ನೆ ಮಾಡಿ? ಸರ್, ಇವತ್ತು ಎಲೆಕ್ಟ್ರಿಸಿಟಿ ಕೊಡ್ತಾ ಇಲ್ಲ ಸರ್, ಸುಪ್ರೀಂ ಕೋರ್ಟ್ ಆದೇಶ ಬಂತು, ನಾವು ಮಾಡಿಬಿಟ್ವಿ ಅಂತ ಹೇಳಿದ್ರೆ, ಇದೇ ಒಂದೇ ಒಂದು ರಾಜ್ಯ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಸರಿಸುಮಾರು 4.5 ಲಕ್ಷ ಮನೆಗಳು ಇವತ್ತು ದಿವಸ ಏನೂ ಮಾಡ್ಲಿಕ್ಕೆ ಆಗದವ್ರು ಕತ್ತಲಲ್ಲಿ ಕೊಡ್ತೀವಿ. ಅವ್ರನ್ನ ಹಂಚಿಕೆನೂ ಮಾಡೋಕ್ಕಾಗ್ತಿದ್ದಿಲ್ಲ, ಅಥವಾ ನಾವು ಒಳಗಡೆನೂ ಕಟ್ಟಿರೋರು ನಾವು ಒಳಗಡೆನೂ ಹೋಗಕ್ಕಾಗ್ತಿದ್ದಿಲ್ಲ. ನೀವು ಸರ್ಕಾರ ಏನು ಮಾಡ್ತಿದ್ರಿ ನೀವು? ಸರ್, ಇವ್ರು ಬಡದಾಟಕ್ಕೆ ರಾಜ್ಯದ ಜನ ಯಾಕೆ ಬೆಲೆ ತೆರಬೇಕು ಅಂತ ನಾವು ಕೇಳ್ತಿರ್ತಕ್ಕಂಥದ್ದು. ನಮ್ಗೆ ಹೆಂಗೆ ಇದು ಸಂಬಂಧಪಟ್ಟಿದ್ದು? ಸ್ವಾಮಿ, 136 ಏನ್ ಸಂಬಂಧ ರೀ? ಮನೆಗಳಿಗೆ ಎಲೆಕ್ಟ್ರಿಸಿಟಿ ಸಿಗ್ತಿಲ್ಲ ಅನ್ನೋದಕ್ಕೂ ಸರ್, ನೀವು ಆಡಳಿತ ಮತ್ತೆ ಏನ್ ಮಾಡ್ತಿದ್ರೆ? ನಿಷ್ಕ್ರಿಯ ಆಗಿದೆಯಲ್ಲ, ನಾವು ಅದನ್ನೇ ಹೊಡ್ಕೊತಾ ಇರೋದು. ನೀವು ಯಾರೂ ಸಹ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಿದ್ದಿಲ್ಲ, ಗಮನ ಹರಿಸಕ್ಕಾಗ್ತಿದ್ದಿಲ್ಲ. ನಿಮ್ಮ ಕುರ್ಚಿಗೋಸ್ಕರ ಗಮನ ಹರಿಸ್ತಿದ್ರ ಹೊರತು ರಾಜ್ಯದ ಜನತೆಯ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು. ಅವ್ರ ನಾಶ ಆಗ್ತಿದ್ರೆ ಅವ್ರ ಬದುಕು. ಸರ್, ಈಗ ನಾವು ಹೊಡ್ಕೊಂತಾ ಇದೀವಿ. ರೈತರ ಬದುಕು ಇವತ್ತು ಒಂದು TC ತಗೋಬೇಕಾರೆ 25,000 ಕೊಡ್ತಿದ್ರು, ಇವತ್ತು 2.25 ಲಕ್ಷ 3.25 ಲಕ್ಷದವರೆಗೂ ಬಂದು ನಿಂತಿದೆ ಇವತ್ತು. ಸರ್, ಕೊಡ್ತಿದ್ದಂತ ಇವ್ರು ಹೇಳ್ತಾರಲ್ಲ ಗ್ಯಾರಂಟಿ, 2,000 ಕೊಟ್ಬಿಟ್ವಿ, 2,000 ಭಾಗ್ಯಲಕ್ಷ್ಮಿ ಅಂತ ಕೊಡ್ತಿದ್ದು ಎಲ್ಲಿ ಸರ್? 4,000 ಕಟ್ ಮಾಡಿದ್ರು, 2,000 ಕೊಟ್ಟರು. ರೈತರು ಕೊಡ್ತಿದ್ದು 4,000, ಶ್ರೀಯುತ ಯಡಿಯೂರಪ್ಪರು ಕೊಟ್ಟಿದ್ದು 4,000 ರೂಪಾಯಿ ಅವತ್ತು. ಅದ್ರಲ್ಲಿ ಕಟ್ ಮಾಡಿದ್ರು 2,000 ರೂಪಾಯಿನ, 2,000 ಕೊಟ್ಟರು. ಜನಗಳು ಮೂಗುಗೆ ತುಪ್ಪ ಸವರ್ಲಿಲ್ವಾ ಇವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.